ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಿರುವಂಥದ್ದು ರೀ. ಅದೇ ರೀತಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗ್ಯದ. ಜೂನ್ 10ರಿಂದ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗ್ಯದ. ಅಧಿಸೂಚನೆ ಆಮೇಲೆ ನಿಮ್ಮದು ಮೊಬೈಲ್ ಮೂಲಕ ಆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅಪ್ಲಿಕೇಶನ್ ಪ್ರೋಸೆಸ್ ಎರಡೂ ವಿಡಿಯೋಗಳು ಅಪ್ಲೋಡ್ ಮಾಡೀನಿ. ಇಲ್ಲಿ ನೀವು ನೋಡ್ಬೋದು, ಎರಡೂ ವಿಡಿಯೋಗಳ ಅಪ್ಲೋಡ್ ಮಾಡೀನಿ. ಈ ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸುವ ಕಂಪ್ಲೀಟ್ ಡೀಟೇಲ್ಸ್ದೇನ ವಿಡಿಯೋ ಅಪ್ಲೋಡ್ ಮಾಡೀನಲ್ರಿ, ಅದಕ್ಕೆ ಕಮೆಂಟ್ ಭಾಳ ಜನ ಆಗ್ತಾ ಇದ್ದೀರಿ. ಸರ್, ಅಪ್ಲಿಕೇಶನ್ ಐ ಡಿ ಸ್ಕ್ರೀನ್ ಮೇಲೆ ಫೆಚ್ ಆಗಿತ್ತು, ಆದ್ರೆ ನಾವು ಬರ್ಕೊಂಡಿಲ್ಲ. ಆ ಅಪ್ಲಿಕೇಶನ್ ಐ ಡಿ ಹ್ಯಾಂಗೆ ಕಂಡುಹಿಡಿಯೋದು ಅಂತ ಭಾಳ ಜನ ಕಮೆಂಟ್ ಆಗ್ತಾ ಇದ್ರಿ ಸ್ನೇಹಿತರೆ. ಕೆಇಎದವರು ವಿಶೇಷ ಸೂಚನೆಯಲ್ಲಿ ಸೀರಿಯಲ್ ನಂಬರ್ 5ರಲ್ಲಿ ಕೊಟ್ಟಿದ್ರಿ. ಅಭ್ಯರ್ಥಿಯು ಅರ್ಜಿಯಲ್ಲಿ ನೀಡುವ ಮೊಬೈಲ್ ಸಂಖ್ಯೆ, ಇಮೇಲ್ ಅಂತಿಮವಾಗಿದ್ದು ಎಲ್ಲ ಮಾಹಿತಿಗಳನ್ನು ಅದೇ ಮೊಬೈಲ್ ಸಂಖ್ಯೆ, ಇಮೇಲ್ಗಳಿಗೆ ಕಳುಹಿಸಿಕೊಡಲಾಗುವುದು. ನಂತರದಲ್ಲಿ ಬದಲಾವಣೆ ಬಗ್ಗೆ ಯಾವುದೇ ಪತ್ರ ವ್ಯವಹಾರವನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಮೆನ್ಷನ್ ಮಾಡಿದ್ರು. ಈ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಆಗಲಿ ಅಥವಾ ನೀವು ಕೊಟ್ಟಿರ್ತಕ್ಕಂಥ ಇಮೇಲ್ಗೆ ಮೇಲ್ ಆಗಲಿ ಅಪ್ಲಿಕೇಶನ್ ಐ ಡಿ ಕಳಿಸಿಲ್ಲ, ಮೆಸೇಜು ಮಾಡಿಲ್ಲ, ಇಮೇಲು ಮಾಡಿಲ್ಲ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದ ತಕ್ಷಣ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಈ ರೀತಿ ಮೆಸೇಜ್ ಪಾಪಪ್ ಆಗ್ತದೆ. ಅದ್ರ ಕೆಳಗಡೆನೆ ಅಪ್ಲಿಕೇಶನ್ ಐ ಡಿ ಇಲ್ಲಿ ಜನರೇಟ್ ಆಗಿರ್ತದೆ. ಈ ಅಪ್ಲಿಕೇಶನ್ ಐ ಡಿ ಕಂಪಲ್ಸರಿ ಬರೆದಿಟ್ಕೊಳ್ಬೇಕು. ಈ ಅಪ್ಲಿಕೇಶನ್ ಐ ಡಿ ಬರೆದಿಟ್ಕೊಳ್ಳಿಲ್ಲ ಅಂತ ತಿಳ್ಕೊಳ್ರಿ, ನೆಕ್ಸ್ಟ್ ಅಪ್ಲಿಕೇಶನ್ ಐ ಡಿ ಕಂಡುಹಿಡಿಯಕ್ಕೆ ಕೆಇಎದವರು ಅಫಿಷಿಯಲ್ ವೆಬ್ಸೈಟ್ನಾಗ ಯಾವುದೇ ರೀತಿಯ ಆಪ್ಷನ್ ಕೊಟ್ಟಿಲ್ಲ ಸ್ನೇಹಿತರೆ. ಈ ಅಪ್ಲಿಕೇಶನ್ ಐ ಡಿ ಕಂಡುಹಿಡಿಯಕ್ಕೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ ಸ್ನೇಹಿತರೆ. ಮತ್ತೀಗ ಅಪ್ಲಿಕೇಶನ್ ಐ ಡಿ ಹೆಂಗ್ರಿ ಕಂಡುಹಿಡಿಯೋದು? ಈ ಹೆಲ್ಪ್ಲೈನ್ ನಂಬರ್ಗೆ ಅದ, ಈ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಬೇಕು. ಈ ಟೆಲಿಫೋನ್ ನಂಬರ್ಗೆ ಕರೆ ಮಾಡಿ ನಿಮ್ದು ಅಪ್ಲಿಕೇಶನ್ ಐ ಡಿ ಬಗ್ಗೆ ಮಾಹಿತಿ ತೊಗೊಳ್ಬೇಕು. ಅವ್ರು ಏನೇನು ಇನ್ಫಾರ್ಮೇಷನ್ ಕೇಳ್ತಾರ ಆ ಇನ್ಫಾರ್ಮೇಷನನ್ನು ಅವರಿಗೆ ಒದಗಿಸಿ ನಿಮ್ದು ಅಪ್ಲಿಕೇಶನ್ ಐ ಡಿಯನ್ನು ನೀವು ತೊಗೊಳ್ಬೋದು. ಇನ್ ಕೇಸ್ ಇಲ್ಲಿ ಭಾಳ ಬ್ಯುಸಿ ಇರ್ತಾವ್ರಿ, ಸುಮ್ಮನೆ ಹೆಸರಿಗೆ ಮಾತ್ರ ಕೊಟ್ಟಿರ್ತಾರೆ ಹೆಲ್ಪ್ಲೈನ್ ನಂಬರ್ಗಳು, ಬಟ್ ಇಲ್ಲಿ ವರ್ಕ್ ಆಗಲಿಲ್ಲ ಇದಂತ ತಿಳ್ಕೊಂಡ್ರೆ, ಅಂದ್ರೆ ಟೆಲಿಫೋನ್ ಬರೀ ಬ್ಯುಸಿ ಇತ್ತು ಅಥವಾ ಟೆಲಿಫೋನ್ ನಂಬರ್ಗೆ ಕಾಲ್ ಕನೆಕ್ಟ್ ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ಒಂದು ಮೇಲ್ ಐ ಡಿ ಕೊಟ್ಟಾರ ನೋಡ್ರಿ, KEauthority-KA@nic.in. ಈ NIC ಮೇಲಿಗೆ ನೀವು ಒಂದು ಮೇಲ್ ಮಾಡ್ಬೇಕು ಸ್ನೇಹಿತರೆ. ಏನಂತ ಮೇಲ್ ಮಾಡ್ಬೇಕ್ರಿ ಅದು ಪ್ರಿಪೇರ್ ಮಾಡಿಟ್ಟಿನ್ರಿ, ಅದ್ರ ಪ್ರಕಾರನೇ ನೀವು ಮೇಲ್ ಮಾಡ್ರಿ. ಏನು ರಿಜಿಸ್ಟರ್ಡ್ ಇಮೇಲ್ ಐ ಡಿ ಕೊಟ್ಟಿರಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೇಲ್ ಐ ಡಿಯನ್ನು ಮೆನ್ಷನ್ ಮಾಡಿಟ್ಟಲ್ರಿ, ಅದೇ ಮೇಲ್ ಐ ಡಿಯಿಂದ ಮೇಲ್ ಮಾಡ್ಬೇಕ್ರಿ. ಕೆಇಎದವರಿಗೆ ಅದೇ ಮೇಲ್ ಐ ಡಿಯಿಂದ ಮೇಲ್ ಮಾಡ್ಬೇಕು. ಓಕೆ ರೀ, ರಿಜಿಸ್ಟರ್ಡ್ ಇಮೇಲ್ ಐ ಡಿಯಿಂದನೇ ಕೆಇಎದವರಿಗೆ ಮೇಲ್ ಮಾಡ್ಬೇಕು ಸ್ನೇಹಿತರೆ. ಫಸ್ಟಿಗೆ 2 ಇರ್ತದ, 2ದೊಳಗೆ KEA ಅಥಾರಿಟಿದ NIC ಮೇಲ್ ಐ ಡಿ ಹಾಕ್ರಿ. ಇಲ್ಲಿ ಅದ್ರ ಕೆಳಗಡೆನೆ ಸಬ್ಜೆಕ್ಟ್ ಅಂತ ಇರ್ತದ ಮೇಲ್ ಐ ಡಿ ಒಳಗೆ. ಸಬ್ಜೆಕ್ಟ್ ಏನು ಬರೀತೀರಿ? ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಅಪ್ಲಿಕೇಶನ್ ಐ ಡಿಯನ್ನ ಮರುಪಡೆಯುವ ಕುರಿತು ಅಂತ ಟೈಪ್ ಮಾಡಿ. ಟೈಪ್ ಮಾಡುವಂಥ ಅವಶ್ಯಕತೆ ಇಲ್ರಿ, ಇದೆಲ್ಲಾನು ಫಾರ್ಮೆಟ್ ಡಿಸ್ಕ್ರಿಪ್ಷನ್ದೊಳಗೆ ಕೊಟ್ಟಿರ್ತೀನಿ, ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಳ್ರಿ. ಎಲ್ಲೆಲ್ಲಿ ಏನೇನು ಪೇಸ್ಟ್ ಮಾಡ್ಬೇಕಂತ ತಿಳ್ಕೊಳ್ರಿ. ಸಬ್ಜೆಕ್ಟ್ ಒಳಗೆ ಇದಿಷ್ಟು ಪೇಸ್ಟ್ ಮಾಡ್ರಿ ಸ್ನೇಹಿತರೆ. ಓಕೆ ರೀ, ಫಸ್ಟ್ 2ದೊಳಗೆ KEAದವ್ರದ್ದು NIC ಮೇಲ್ ಐ ಡಿ ತುಂಬ್ರಿ, ಸಬ್ಜೆಕ್ಟ್ದೊಳಗೆ ಇದಿಷ್ಟು ತುಂಬ್ರಿ. ನೆಕ್ಸ್ಟ್ ಇನ್ನು ಟೆಕ್ಸ್ಟ್ ಬರೆಯೋದು ಬರ್ತದೆ. ಇಲ್ಲಿ ಗೌರವಾನ್ವಿತ ಅಧಿಕಾರಿಗಳೇ ಅಂತ ಬರ್ರಿ. ಫಸ್ಟಿಗೆ ಗೌರವಾನ್ವಿತ ಅಧಿಕಾರಿಗಳೇ ಅಂತ ಸ್ಟಾರ್ಟ್ ಮಾಡ್ರಿ. ಓಕೆ ರೀ, ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಮೇಡಮ್ ಏನು ಬೇಕಾಗಿಲ್ಲ, ಜಸ್ಟ್ ಇದಿಷ್ಟೇ ಸಾಕು. ಗೌರವಾನ್ವಿತ ಅಧಿಕಾರಿಗಳೇ ಅಂದ್ರೆ ರೆಸ್ಪೆಕ್ಟೆಡ್ ಆಫೀಸರ್ಸ್ ಅಂದಂಗೆ. ನೆಕ್ಸ್ಟ್ ಗೌರವಾನ್ವಿತ ಅಧಿಕಾರಿಗಳೇ ಅಂತ ಬರೆದ್ಮೇಲೆ ಒಂದು ಕಾಮ ಕೊಡ್ರೋದಕ್ಕೆ ಒಂದು 2 ಸ್ಪೇಸ್ ಕೆಳಗೆ ತಗೊಳ್ರಿ. ಇಲ್ಲಿ ಗೌರವಾನ್ವಿತ ಅಧಿಕಾರಿಗಳು ಬರೆದ್ರಂತಂದ್ರೆ ಇಲ್ಲಿಂದ ನೀವು ಬರೆಯಕ್ಕೆ ಸ್ಟಾರ್ಟ್ ಮಾಡ್ರಿ. ಓಕೆ ರೀ, ನಾನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ KEA ಪ್ರಕಟಿಸಿರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯ 1ನೇ ಹಂತವನ್ನ ಸ್ಟೇಜ್ 1 ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇನೆ. 1ನೇ ಹಂತ ಪೂರ್ಣಗೊಳಿಸಿದ ನಂತರ ಅಪ್ಲಿಕೇಶನ್ ಐ ಡಿ ನನ್ನ ನೋಂದಾಯಿತ ಮೊಬೈಲ್ ಅಥವಾ ಜಿಮೇಲ್ಗೆ ಬರುತ್ತೆ ಎಂದು ಭಾವಿಸಿ ಅಪ್ಲಿಕೇಶನ್ ಐ ಡಿಯನ್ನು ಬರೆದುಕೊಂಡಿರುವುದಿಲ್ಲ. ವೆಬ್ಸೈಟ್ನಲ್ಲಿ ಇದನ್ನು ಮರುಪಡೆಯಲು ಯಾವುದೇ ನೇರ ಆಯ್ಕೆ ಇರುವುದಿಲ್ಲ. ನನ್ನ ಮುಂದಿನ ಹಂತದ ಅರ್ಜಿ ಸಲ್ಲಿಕೆ ಮತ್ತು ಪಾವತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಈ ಅಪ್ಲಿಕೇಶನ್ ಐ ಡಿ ಅತ್ಯಗತ್ಯವಾಗಿದೆ. ದಯವಿಟ್ಟು ನನ್ನ ವಿವರಗಳನ್ನು ಪರಿಶೀಲಿಸಿ ನನ್ನ ಅಪ್ಲಿಕೇಶನ್ ಐಡಿಯನ್ನು
ಒದಗಿಸಬೇಕಾಗಿ ವಿನಂತಿ. ಇದಿಷ್ಟು ಒಂದು ಪ್ಯಾರಾಗ್ರಾಫ್ನಾಗ ಕೆಳಗೆ ಪೇಸ್ಟ್ ಮಾಡಿ. ಏನು ನಾ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಲ್ರಿ ಅದನ್ನು ಹೋಗಿ ಅಲ್ಲಿ ಪೇಸ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನನ್ನ ವೈಯಕ್ತಿಕ ಮತ್ತು ನೋಂದಾಯಿತ ವಿವರಗಳು ಕೆಳಗಿನಂತಿವೆ ಅಂತ ಟೈಪ್ ಮಾಡಿ. ಅದ್ರ ಕೆಳಗೆ ನಿಮ್ದು ಹೆಸರು, ಅಭ್ಯರ್ಥಿಯ ಪೂರ್ಣ ಹೆಸರು ಅಂತ ಇದೇ ರೀತಿ ಅಲ್ಲೇನು ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಲ್ರಿ ಅದನ್ನು ಪೇಸ್ಟ್ ಮಾಡ್ಕೊಳ್ರಿ. ಇದಿಷ್ಟು ಫಾರ್ಮೆಟನ್ನು ಪೇಸ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಅಭ್ಯರ್ಥಿಯ ಪೂರ್ಣ ಹೆಸರು ಇದ್ದಲ್ಲಿ ಈ ರೀತಿ ಡ್ಯಾಶ್ ಬಿಟ್ಟಿನಿ. ಇಲ್ಲಿ ನಿಮ್ದು ಹೆಸರು ತುಂಬ್ರಿ. ಇಂಗ್ಲೀಷ್ದೊಳಗೆ SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ಅದ ಅದೇ ರೀತಿ ಸೇಮ್ ಇಲ್ಲಿ ನಿಮ್ಮ ಹೆಸರು ತುಂಬ್ರಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ತಂದೆ ಹೆಸರು ತುಂಬ್ರಿ. ಓಕೆ ರೀ, ನೆಕ್ಸ್ಟ್ ನಿಮ್ಮ ತಂದೆ ಹೆಸರು ತುಂಬ್ರಿ. ಇದ್ರ ತಂದೆ ಹೆಸರು ಆದ್ಮೇಲೆ ನಿಮ್ಮ ತಾಯಿ ಹೆಸರು ಕೂಡ ಒಂದು ಆಪ್ಷನ್ ಇಟ್ಕೊಡ್ರಿ, ಅದನ್ನು ತುಂಬಿದ್ರೆ ತುಂಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಹುಟ್ಟಿದ ದಿನಾಂಕ, ಡೇಟ್ ಆಫ್ ಬರ್ತ್ ತುಂಬಕ್ರಿ. ಹೆಂಗ್ರಿ, ಫಸ್ಟ್ ದಿನ ಆಮೇಲೆ ತಿಂಗಳ ಆಮೇಲೆ ವರ್ಷ, ಈ ಮಾದರಿಯೊಳಗೆ ಈ ಫಾರ್ಮೆಟ್ ಒಳಗೆ ನಿಮ್ದು ಡೇಟ್ ಆಫ್ ಬರ್ತನ್ನ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಮೊಬೈಲ್ ಸಂಖ್ಯೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅದೇ ಮೊಬೈಲ್ ನಂಬರನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಇಮೇಲ್ ID, ರಿಜಿಸ್ಟರ್ಡ್ ಮೇಲ್ ID ಕೂಡ ತುಂಬ್ರಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದು ಜಿಮೇಲ್ ID ಕೊಟ್ಟಿರ್ತೀರಿ ಅದೇ ಜಿಮೇಲ್ IDಯನ್ನು ಇಲ್ಲಿ ಹಾಕ್ರಿ. ನೆಕ್ಸ್ಟ್ ಹುದ್ದೆ ಹೆಸರು, ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ರಿ ಆ ಹುದ್ದೆ ಹೆಸರು ತುಂಬ್ರಿ. ಅಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇಲ್ಲಿ ಟೈಪ್ ಮಾಡ್ರಿ. ಓಕೆ ರೀ. ನೆಕ್ಸ್ಟ್ ಅರ್ಜಿ ಸಲ್ಲಿಸಿದ ದಿನಾಂಕ, ಯಾವಾಗ ಅರ್ಜಿ ಸಲ್ಲಿಸಿದ್ರಿ ನೀವು ಅಂದ್ರೆ ಫಸ್ಟ್ ಸ್ಟೇಜ್ ಯಾವಾಗ ಕಂಪ್ಲೀಟ್ ಮಾಡಿರಿ ಅದ್ರದ್ದು ದಿನಾಂಕ ಬರೀರಿ ಸ್ನೇಹಿತರೆ. ಬರ್ದ ನೆಕ್ಸ್ಟ್ ಲಗತ್ತಿಸಿರುವ ದಾಖಲೆಗಳು, ಅಟ್ಯಾಚ್ಮೆಂಟ್ಸ್. ನನ್ನ ಗುರುತಿನ ದೃಢೀಕರಣಕ್ಕಾಗಿ ನಾನು ನನ್ನ 10ನೇ ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡ್ ಪ್ರತಿಯನ್ನು ಇಮೇಲ್ ಜೊತೆಗೆ ಲಗತ್ತಿಸಿದ್ದೇನೆ. ದಯವಿಟ್ಟು ಆದಷ್ಟು ಬೇಗ ನನ್ನ ಅಪ್ಲಿಕೇಶನ್ IDಯನ್ನು ಈ ಇಮೇಲ್ ಸಂಖ್ಯೆಗೆ ಕಳುಹಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ. ಇಷ್ಟು ಬರೆದ್ರಿ. ಓಕೆ ರೀ, ಇದಿಷ್ಟು ಟೈಪ್ ಮಾಡಿದ್ರಿ. ನೆಕ್ಸ್ಟ್ 10ನೇದು ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, ಆಮೇಲೆ ನಿಮ್ದೊಂದು ಆಧಾರ್ ಕಾರ್ಡ್, ಇವೆರಡು ಅಟ್ಯಾಚ್ ಮಾಡ್ರಿ, ಮೇಲಿಗೆ ಅಟ್ಯಾಚ್ ಮಾಡ್ರಿ. ನಿಮಗೆ ಅಟ್ಯಾಚ್ ಮಾಡೋದು ಗೊತ್ತಿರಲಿಲ್ಲ ಅಂತಂದ್ರೆ ಯಾರಿಗಾದ್ರೂ ಕೇಳಿ ಅಟ್ಯಾಚ್ ಮಾಡಿ. ಕೆಳಗೆ ನಿಮ್ಮ ನಂಬಿಕಸ್ತ ರೈಟ್ ಸೈಡ್ನಾಗ ನಿಮ್ಮ ನಂಬಿಕಸ್ತ ಅಂತ ಬರ್ದು ನಿಮ್ಮ ಹೆಸರು ಬರೀರಿ. ಕೆಳಗೆ ನಿಮ್ದು ಮೊಬೈಲ್ ನಂಬರ್ ಬರೀರಿ. ಬರ್ದು ಗೆಸಿಂದ ಕಳಿಸ್ರಿ ಸ್ನೇಹಿತರೆ. ಈ ಮೇಲನ್ನು KA ಅಥಾರಿಟಿ ಕಳಿಸ್ರಿ ಸ್ನೇಹಿತರೆ. ಇದು ಒಂದು ಆಪ್ಷನ್ ಅದ. ಇದು ಬಿಟ್ಟರೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ ಸ್ನೇಹಿತರೆ. ಇಲ್ಲ ನಮಗಿದು ಆಗೋದಿಲ್ಲ ರೀ, ಹಿಂಗೆಲ್ಲ ಟೈಪ್ ಮಾಡೋಕೆ ಆಗಂಗಿಲ್ಲ ಅಂದರೆ ಡೈರೆಕ್ಟ್ ನೀವೇ KA ಹೋಗ್ಬೇಕು. ಅದ್ರದ್ದು ಅಡ್ರೆಸ್ ನೋಡೋದಾದ್ರೆ ಇಲ್ಲಿ ಐತೆ ನೋಡಿ ಸ್ನೇಹಿತರೆ. ಈ ಅಡ್ರೆಸ್ಗೆ ಹೋಗ್ಬೇಕು ನೀವು. ಎಲ್ಲಿರಿ, ಸಂಪಿಗೆ ರಸ್ತೆ 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560012. ನೇಮಕಾತಿ ವಿಭಾಗ ಅಂತ ಅಲ್ಲಿ ಏನಾದರೂ ಡಿವಿಷನ್ ಇತ್ತಂದ್ರೆ ಅಲ್ಲಿ ಎನ್ಕ್ವೈರಿ ಮಾಡ್ರಿ. ಈ ಅಡ್ರೆಸ್ಗೆ ಹೋಗಿಸಿಂದ ನೀವು ಅಪ್ಲಿಕೇಶನ್ IDನೂ ತರ್ಬೋದು. ಇವೆರಡು 3 ಆಪ್ಷನ್ ಅದಾವೆ. ಇವು ಬಿಟ್ಟರೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ. ಅಪ್ಲಿಕೇಶನ್ ID ಪಡ್ಕೊಳ್ಳೋಕೆ ಅಥವಾ ಅಪ್ಲಿಕೇಶನ್ ID ಕಂಡುಹಿಡಿಯೋಕೆ ಯಾವುದೇ ಮಾರ್ಗಗಳು ಇಲ್ಲ ಸ್ನೇಹಿತರೆ. ಓಕೆ ರೀ. ಇನ್ನೂ ಭಾಳ ಜನ ಕಮೆಂಟ್ ಬರ್ತಾ ಇದಾವೆ, ಆದ್ರೆ ಎಲ್ಲರಿಗೂ ರಿಪ್ಲೈ ಮಾಡೋಕೆ ಆಗಂಗಿಲ್ಲ ರೀ. ಕೆಲವೊಬ್ರು ಸರ್ ನಮ್ಮದು PUC ಮಾರ್ಕ್ಸ್ ಕಾರ್ಡ್ ನಂಬರ್ ತೊಗೊಳ್ತಾ ಇಲ್ಲ, ಕೆಲವೊಬ್ರು ಸರ್ ID ನಂಬರಲ್ಲಿ ಏನಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಇದ್ದದ್ದು ಹೆಸರು ಬೇರೆ ಅದ, ಈ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇದ್ದಿರ್ತಕ್ಕಂಥ ಹೆಸರೇ ಬೇರೆ ಅದ. ಈ ರೀತಿ ಕಮೆಂಟ್ಗಳು ಬರ್ತಾವೆ ನೋಡ್ರಿ. ಎಲ್ಲ ಸರ್ಟಿಫಿಕೇಟ್ದೊಳಗೆ ಎಲ್ಲ ಡಾಕ್ಯುಮೆಂಟ್ಸ್ದೊಳಗೆ ನಿಮ್ದು ಹೆಸರು ಸೇಮ್ ಇರ್ಬೇಕು ಅಂದ್ರೆ ಮಾತ್ರ ಈ ಅಪ್ಲಿಕೇಶನ್ ತೊಗೊಳತ್ತದಿಲ್ಲ ಅಂದ್ರೆ ಅಪ್ಲಿಕೇಶನ್ ತೊಗೊಳಂಗಿಲ್ಲ. ಇನ್ನು ಭಾಳಷ್ಟು ಕಮೆಂಟ್ ಅದಾವ್ರಿ, ಎಲ್ಲರಿಗೆ ರಿಪ್ಲೈ ಕೊಡೋಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಓಕೆ ರೀ. ಇದಿಷ್ಟು ನಿಮ್ದು ಅಪ್ಲಿಕೇಶನ್ ID ಯಾವ ರೀತಿ ಕಂಡುಹಿಡಿಬೇಕಂತ ಅನ್ನೋದ್ರ ಕುರಿತು ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.